ಇದ್ದಾರೆ. ಅಂಥ ಸಾಧಕರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟೋಣ. ಅಂಥ ಸಾಧಕರನ್ನು ಗುರುತಿಸತಕ್ಕಂಥ ಪೂಜ್ಯರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈಗ ಈ ಸಮಾರಂಭದ ಸಮಾರೋಪವನ್ನು ನುಡಿಯನ್ನು ನುಡಿತಕ್ಕಂಥ ಡಾಕ್ಟರ್ ನಾ ಸೋಮೇಶ್ವರ್ ವೈದ್ಯರು, ಲೇಖಕರು, ಸಾಹಿತಿಗಳು, ಕ್ವಿಜ್ ಮಾಸ್ಟರ್ ಅವರು ಅವರ ಪರಿಚಯವನ್ನು ನಮ್ಮ ಜಗದೀಶ್ ಅವರು ಹೇಳಬೇಕಾಗಿ ಕೇಳ್ಕೊತಾ ಇದ್ದೀನಿ. ಲೆಕ್ಕಕ್ಕೆ ಸಿಗದಷ್ಟು ಪುಸ್ತಕಗಳ ಅಧ್ಯಯನದ ಮೂಲಕ ಕನ್ನಡ ಸರಸ್ವತಿಯ ಆರಾಧಕ, ಅರ್ಚಕ, ನಡೆದಾಡುವ ಗ್ರಂಥಾಲಯ, ವಿಜ್ಞಾನದ ಕ್ಲಿಷ್ಟಕರ ವಿಷಯಗಳನ್ನು ಅತ್ಯಂತ ಸರಳ ಭಾಷೆಯಲ್ಲಿ ತಿಳಿಸಿದ ತಜ್ಞ, ದೂರದರ್ಶನ ಇತಿಹಾಸದಲ್ಲಿ ದಾಖಲೆ ಸೃಷ್ಟಿಸಿದ ದಾಖಲೆ ಕರ್ತೃ ಎಂದೆಲ್ಲ ಹೆಸರು ಮಾಡಿರುವ ಡಾಕ್ಟರ್ ನಾ ಸೋಮೇಶ್ವರ್ ಜನಿಸಿದ್ದು ಬೆಂಗಳೂರಿನಲ್ಲಿ. KLE ಸಂಸ್ಥೆಯ ಕಾಲೇಜಿನಿಂದ BSc ಪದವಿ, ಬೆಂಗಳೂರು ಮೆಡಿಕಲ್ ಕಾಲೇಜಿನಿಂದ MBBS ಪದವಿ, ಚೆನ್ನೈನ SRM ಸಂಸ್ಥೆಯಿಂದ ವೈದ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು 35 ವರ್ಷಗಳ ಕಾಲ ಕೈಗಾರಿಕಾ ಕ್ಷೇತ್ರದಲ್ಲಿ ತಜ್ಞ ವೈದ್ಯರಾಗಿ ಸೇವೆ ಸಲ್ಲಿಸಿದರು. ಜನವರಿ 4, 2002 ಬೆಂಗಳೂರು ದೂರದರ್ಶನದ ಚಂದನ ವಾಹಿನಿಯಲ್ಲಿ ಥಟ್ ಅಂತ ಹೇಳಿ ಎಂಬ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆರಂಭಿಸಿದರು. ಭಾರತೀಯ ಟೆಲಿವಿಷನ್ ಇತಿಹಾಸದಲ್ಲಿ ಸತತವಾಗಿ ಅಡೆತಡೆಯಿಲ್ಲದೆ 24 ವರ್ಷಗಳ ಕಾಲ ಪ್ರಸಾರವಾದ ಏಕೈಕ ಕಾರ್ಯಕ್ರಮ ಎಂದು ಥಟ್ ಅಂತ ಹೇಳಿ ಕಾರ್ಯಕ್ರಮ ಲಿಮ್ಕಾ ದಾಖಲೆ ಪುಸ್ತಕದಲ್ಲಿ ಸೇರ್ಪಡೆಗೊಂಡಿದೆ. ಈ ಕಾರ್ಯಕ್ರಮದ 5030 ಸಂಚಿಕೆಗಳು ಪ್ರಸಾರವಾಗಿವೆ. ಈ ಕಾರ್ಯಕ್ರಮದ ಮೂಲಕ ಸರಿ ಉತ್ತರ ಹೇಳಿದವರಿಗೆ ಇಲ್ಲಿಯ ತನಕ ವಿತರಿಸಲಾದ ಪುಸ್ತಕಗಳ ಸಂಖ್ಯೆ 65,500, ಕೇಳಲಾದ ಪ್ರಶ್ನೆಗಳ ಸಂಖ್ಯೆ 75,000. ಗಮನಿಸಬೇಕಾದ ಸಂಗತಿ ಎಂದರೆ ಈ 24 ವರ್ಷಗಳಲ್ಲಿ ಒಮ್ಮೆ ಕೇಳಿದ ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳಿಲ್ಲ, ಯಾವ ಪ್ರಶ್ನೆಯೂ ಪುನರಾವರ್ತನೆಯಾಗಿಲ್ಲ. ದೂರದರ್ಶನಕ್ಕಾಗಿ ವಿಜ್ಞಾನ, ಆರೋಗ್ಯ, ವೈದ್ಯಕೀಯ ವಿಷಯಗಳ ಮೇಲೆ 2,000ಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳನ್ನು ನಿರ್ಮಿಸಿ ನಿರೂಪಿಸಿದ್ದಾರೆ. 75 ಕನ್ನಡ ಭಾಷೆಯಲ್ಲಿ 75, ಇಂಗ್ಲಿಷ್ ಭಾಷೆಯಲ್ಲಿ 4, 1 ಭಾಷಾಂತರ, 14 ಗ್ರಂಥ ಸಂಪಾದನೆ ಸೇರಿದಂತೆ ಒಟ್ಟು 99 ಪುಸ್ತಕಗಳನ್ನು ರಚಿಸಿದ್ದಾರೆ. 5 ಪುಸ್ತಕಗಳು ಮುದ್ರಣ ಹಂತದಲ್ಲಿವೆ. 700ಕ್ಕಿಂತಲೂ ಹೆಚ್ಚು ಲೇಖನ ಬರೆದ ನಾ ಸೋಮೇಶ್ವರ್ ಜೀವನಾಡಿ ಎಂಬ ವೈದ್ಯಕೀಯ ಮಾಸಪತ್ರಿಕೆಯ ಸಂಪಾದಕರಾಗಿ, ಭಾರತೀಯ ವೈದ್ಯಕೀಯ ಸಂಸ್ಥೆಯ ಫೋಕಸ್ ಪತ್ರಿಕೆಯ ಸಂಪಾದಕರಾಗಿ, ನವ ಕರ್ನಾಟಕ ಪ್ರಕಾಶನದ ವಿಶ್ವಮಾನ್ಯರು ಸರಣಿಯ 150 ಪುಸ್ತಕಗಳ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ನಮ್ಮ ಹೊಟ್ಟೆಯೊಳಗೊಂದು ಮಿದುಳು, ಸತ್ತ ಮೇಲೂ ಸಮಾಜ ಸೇವೆ, ಸ್ವಚ್ಛಮೇವ ಜಯತೆ, 7 ಸುತ್ತಿನ ಕೋಟೆಯಲ್ಲಿ 8 ಕೋಟಿ ಬಂಟರು, ಸುಣ್ಣ ಹಚ್ಚದಿರಿ ಹೆಣ್ಣ ಕೂಸಿನ ಕಣ್ಣಿಗೆ ಇವರು ಬರೆದ ಕೆಲವು ಪುಸ್ತಕಗಳು. ಕಳೆದ 20 ವರ್ಷದಿಂದ ರಾಯಚೂರು, ಯಾದಗಿರಿ, ಕಲಬುರಗಿ ಹಾಗೂ ಬೀದರ್ ಜಿಲ್ಲೆಗಳ
ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ನಾವು ಓದಿದ್ದು ಮರೆಯುವುದು ಏಕೆ ಎಂಬ ವಿಷಯ ಕುರಿತು ಉಪನ್ಯಾಸ ನೀಡುತ್ತಿದ್ದಾರೆ. ಪ್ರಸ್ತುತ ಈ ಜಿಲ್ಲೆಗಳ ಮಕ್ಕಳಿಗಾಗಿ ನೆನಪು ಮತ್ತು ಕಲಿಕೆ ಎಂಬ ಕಾರ್ಯಕ್ರಮದಡಿ 10ನೇ ತರಗತಿ ಹಾಗೂ ದ್ವಿತೀಯ PUCಯ 6,000 ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಬೆಳಗಾವಿಯಲ್ಲಿ ನಡೆದ ವೈದ್ಯಕೀಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ ಡಾಕ್ಟರ್ ನಾ ಸೋಮೇಶ್ವರ್, ಅಮೇರಿಕದ ಅಕ್ಕ, ಸಿಂಗಪೂರ್, ಮಲೇಷಿಯಾ, ಆಸ್ಟ್ರೇಲಿಯಾ, ದುಬೈ, ಖತಾರ್ನಲ್ಲಿರುವ ಕನ್ನಡ ಸಂಘಗಳು ನಡೆಸುವ ಸಮ್ಮೇಳನಗಳಲ್ಲಿ ಉಪನ್ಯಾಸ ನೀಡಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ, ಡಾಕ್ಟರ್ BC ರಾಯ್ ಡಾಕ್ಟರ್ ಡೇ ಪ್ರಶಸ್ತಿ ಸೇರಿದಂತೆ ನಾ ಸೋಮೇಶ್ವರ್ ಅವರಿಗೆ ಸಂದ ಪ್ರಶಸ್ತಿಗಳ ಸಂಖ್ಯೆ 100ಕ್ಕಿಂತಲೂ ಹೆಚ್ಚು. ಅತ್ಯಂತ ಕಡು ಬಡತನದಿಂದ ಬಂದ ನಾ ಸೋಮೇಶ್ವರ್ ತಮ್ಮ PUC ದಿನಗಳಲ್ಲಿ ಸೋಪ್ ಫ್ಯಾಕ್ಟರಿಯಲ್ಲಿ ಡಬ್ಬಿಗಳಿಗೆ ತೇಪೆಯನ್ನು ಹಂಚುವ ಮೂಲಕ ದಿನಕ್ಕೆ ₹1, ದಿನಪತ್ರಿಕೆಗಳಿಗೆ ಕಾರ್ಟೂನ್ ಬರೆಯುವ ಮೂಲಕ ₹3, ಲೇಖನಗಳನ್ನು ಭಾಷಾಂತರ ಮಾಡುವ ಮೂಲಕ ₹10 ಸಂಪಾದಿಸಿ ಅದರಲ್ಲಿ ತನ್ನ ತಾಯಿಗೆ ಖರ್ಚಿಗೆಂದು ಅರ್ಧ ಹಣವನ್ನು ಕೊಟ್ಟು ಇನ್ನೂ ಅರ್ಧ ಹಣದಲ್ಲಿ ಉನ್ನತ ಶಿಕ್ಷಣವನ್ನು ಪೂರೈಸಿದರು. ಅವರ ಶಿಕ್ಷಕರು ಮಾಡಿದ ಹಣಕಾಸಿನ ಸಹಾಯದಿಂದ MBBS ಪದವಿ ಪೂರೈಸಿದ ನಾ ಸೋಮೇಶ್ವರ್ ಕೊಪ್ಪಳದ ಶ್ರೀ ಗವಿಮಠದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ಗವಿಸಿದ್ದೇಶ್ವರ ಸ್ವಾಮೀಜಿಯವರ ಆಹ್ವಾನ ಬಂದಿದೆ ಎಂದರೆ ಅದು ನನ್ನ ಪೂರ್ವಜನ್ಮದ ಪುಣ್ಯ ಎಂದೇ ನಂಬುತ್ತೇನೆ ಎಂದು ಹೇಳುವ ನಾ ಸೋಮೇಶ್ವರ್ ಅವರು ಇನ್ನಷ್ಟು ಪುಸ್ತಕಗಳನ್ನು ಬರೆಯಲಿ, ಇನ್ನಷ್ಟು ಕಾರ್ಯಕ್ರಮಗಳನ್ನು ಮಾಡಲಿ ಎಂದು ಹಾರೈಸುತ್ತಾ 2026ನೇ ಜಾತ್ರಾ ಮಹೋತ್ಸವದ ಸಮಾರೋಪದ ನುಡಿಗಾಗಿ ಡಾಕ್ಟರ್ ನಾ ಸೋಮೇಶ್ವರ್ ಅವರನ್ನು ವೇದಿಕೆಗೆ ಇದೀಗ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ನಾ ಸೋಮೇಶ್ವರ್. ಶ್ರೀ ಗುರುಭ್ಯೋ ನಮಃ. ವರ್ಣ ಮಾತ್ರಂ ಕಲಿಸಿದಾತನ್ ಗುರು. ಒಬ್ಬರಿಂದ ಒಂದು ಅಕ್ಷರವನ್ನು ಕಲಿತಿದ್ದೇವೆ ಅನ್ನೋದಾದರೆ ಅವರು ನಮಗೆ ಗುರು ಸಮಾನ. ಪ್ರತಿದಿನ ಅದೆಷ್ಟು ಜನರಿಂದ ಅದೆಷ್ಟು ವಿಚಾರಗಳನ್ನು ಕಲಿತಾ ಹೋಗ್ತೇವೆ. ನಮ್ಮ ಬದುಕಲ್ಲಿ ಅದೆಷ್ಟು ಗುರುಗಳು ಆಗಿ ಹೋಗಿದ್ದಾರೆ, ಅದೆಷ್ಟು ಗುರುಗಳು ಬರಲಿದ್ದಾರೆ. ಆ ಎಲ್ಲ ಗುರುಗಳಿಗೆ ಶರಣಾರ್ಥಿ. 1000 ವರ್ಷಕ್ಕೂ ಹೆಚ್ಚಿನ ಇತಿಹಾಸವುಳ್ಳ ಪುಣ್ಯ ಭೂಮಿ ಇದು. ಆಧ್ಯಾತ್ಮಿಕ, ಧಾರ್ಮಿಕ, ಸಾಂಸ್ಕೃತಿಕ ಭಾವೈಕ್ಯತೆಯ ನೆಲವೀಡಿದು. ಶ್ರೀ ಗವಿಸಿದ್ದೇಶ್ವರರು ಸಜೀವ ಸಮಾಧಿಯಾದ ಜಾಗೃತ ತಪೋಭೂಮಿ ಇದು. ಭಕ್ತ ಜನರಿಗೆ ನಿತ್ಯ ಅನ್ನ, ಅಕ್ಷರ, ಅರಿವು, ಆರೋಗ್ಯ, ಅಭಯ, ಅಧ್ಯಾತ್ಮ ಮಾರ್ಗದರ್ಶನವನ್ನು ನೀಡುತ್ತಿರುವ ದಿವ್ಯ ಭೂಮಿ ಇದು. ಇಂತಹ ನೆಲದಲ್ಲಿ ನಿಂತು ಮಾತನಾಡೋದಕ್ಕೆ ನಾನು ಅರ್ಹ ಎಂದು ಭಾವಿಸಿ ನನ್ನನ್ನು ಆಹ್ವಾನಿಸಿ ತಮ್ಮೆಲ್ಲರ ಮುಂದೆ ನಿಲ್ಲಿಸಿರುವ ಪೂಜ್ಯ ಅಭಿನವ ಸಿದ್ದೇಶ್ವರ ಸ್ವಾಮೀಜಿಗಳಿಗೆ ನಾನು ಶರಣು. ಅಜ್ಜನ ಜಾತ್ರೆಯ ಸಮಾರೋಪ ಸಮಾರಂಭ ನಡೀತಾ ಇದೆ. ಸಮಾರೋಪ ಈ ವರ್ಷದ ಜಾತ್ರೆಗೆ ಮಾತ್ರ. ಈ ಒಂದು ಕ್ಷಣ
ನಮ್ಮೆಲ್ಲರ ಬದುಕಲ್ಲಿ ನವ ಮನ್ವಂತರದ ಅಂಕುರವಾಗಲಿ ಅಂತ ನನ್ನ ಪ್ರಾರ್ಥನೆ. ವೇದಿಕೆಯ ಮೇಲೆ ಇರುವ ಎಲ್ಲ ಪೂಜ್ಯರಿಗೆ, ಸಾಹಿತಿ ಕಲಾವಿದರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ, ಕೊಪ್ಪಳದ ಮಹಾಜನತೆಗೆ ವಂದನೆಗಳನ್ನು ಸಲ್ಲಿಸ್ತಾ, ಶರಣಾರ್ಥಿಯಾಗಿ ತಮ್ಮಲ್ಲಿ ಒಂದೇ ಒಂದು ಭಿನ್ನವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ನಿಮ್ಮ ಮಕ್ಕಳಿಗಾಗಿ ನೀವು ಅದೆಷ್ಟೋ ಆಸ್ತಿಯನ್ನು ಮಾಡಿದ್ದೀರೋ ಗೊತ್ತಿಲ್ಲ. ಹೊಲ, ಮನೆ, ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿ ತಪ್ಪಲ್ಲ. ಆದರೆ ನಮ್ಮ ಮಕ್ಕಳೇ ನಮ್ಮ ನಿಜವಾದ ಆಸ್ತಿಯಾಗಬೇಕು. ನಮ್ಮ ಮಕ್ಕಳೇ ನಮ್ಮ ದೇಶದ ಆಸ್ತಿಯನ್ನಾಗುವ ಹಾಗೆ ಅವರನ್ನು ಬೆಳೆಸಬೇಕು. ಇದು ನಿಜವಾದ ಆಸ್ತಿ. ನಮ್ಮ ಮಕ್ಕಳು ನಮ್ಮ ಆಸ್ತಿ ಆಗಬೇಕಾದರೆ, ನಮ್ಮ ದೇಶದ ಆಸ್ತಿ ಆಗಬೇಕಾದರೆ ನಾವು ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ತಮ್ಮ ಮನಸ್ಸಲ್ಲಿ ಮೂಡಬಹುದು. ನಮ್ಮ ಮಕ್ಕಳಲ್ಲಿ ಅಡಗಿರುವಂಥ ಸುಪ್ತ ಪ್ರತಿಭೆಯನ್ನು ಗುರುತಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ನಮ್ಮ ಹಿರಿಯರು ಇದನ್ನು ಋತ ಎನ್ನುವ ಶಬ್ದದಿಂದ ಸೂಚಿಸಿದರು. ಏನು ಋತ ಅಂದರೆ? ಋತ ಅಂದರೆ ಹುಟ್ಟುಗುಣ, ಸ್ವಾಭಾವಿಕ ಗುಣ, ಜನ್ಮದತ್ತ ಗುಣ, ಇನ್ಬಾರ್ನ್ ಟ್ಯಾಲೆಂಟ್. ಏನು ಹಾಗಂದರೆ, ಬೀಸುವುದು ಗಾಳಿಯ ಹುಟ್ಟುಗುಣ, ಬೀಸುವುದೇ ಗಾಳಿಯ ಋತ. ಸುಡುವುದು ಬೆಂಕಿಯ ಹುಟ್ಟುಗುಣ, ಸುಡುವುದೇ ಬೆಂಕಿಯ ಋತ. ಬೆಳಕನ್ನು ನೀಡೋದೇ ಸೂರ್ಯ ಚಂದ್ರರ ಹುಟ್ಟುಗುಣ, ಬೆಳಕನ್ನು ನೀಡೋದೇ ಅವರ ಋತ. ಪರಿಮಳವನ್ನು ಬೀರುವುದೇ ಹೂವಿನ ಹುಟ್ಟುಗುಣ, ಪರಿಮಳವನ್ನು ಪಸರಿಸುವುದೇ ಹೂವಿನ ಋತ. ಹಾಗಿರುವಾಗ ನಿಮ್ಮ ಮಗುವಿನ ಋತ ಏನು? ಪ್ರಾಮಾಣಿಕವಾಗಿ ಪ್ರಶ್ನೆಯನ್ನು ಹಾಕ್ಕೊಳ್ಳಿ. ನಿಮ್ಮ ಮಗುವಿನ ಹುಟ್ಟುಗುಣ, ಜನ್ಮದತ್ತ ಗುಣ ಏನು? ಯಾವ ಕ್ಷೇತ್ರದಲ್ಲಿ ನಿಮ್ಮ ಮಗುವಿಗೆ ಜನ್ಮದತ್ತ ಪ್ರತಿಭೆ ಇದೆ? ಯಾವ ಕ್ಷೇತ್ರದಲ್ಲಿ ನಿಮ್ಮ ಮಗು ತನ್ನ ಅಧ್ಯಯನವನ್ನು ಮುಂದುವರಿಸಿದರೆ ಅದರ ಸರ್ವತೋಮುಖ ಪ್ರಗತಿಯಾಗುತ್ತದೆ? ನಿಮ್ಮ ಮಗುವಲ್ಲಿ ಇರ್ತಕ್ಕಂಥ ಈ ಸುಪ್ತ ಪ್ರತಿಭೆ ಪರಿಪೂರ್ಣವಾಗಿ ಹೊರಹೊಮ್ಮುವುದಕ್ಕೆ ನೀವು ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀರಿ? ಹೆತ್ತವರಾದ ನೀವು ನಿಮ್ಮ ಮಕ್ಕಳಲ್ಲಿ ಅಡಗಿರುವ ಈ ಸುಪ್ತ ಪ್ರತಿಭೆಯನ್ನು ಸಕಾಲದಲ್ಲಿ ಗುರುತಿಸಿ ಅದನ್ನು ಬೆಳಕಿಗೆ ತರೋದಾದರೆ ಅವರು ನಿಮ್ಮ ದೊಡ್ಡ ಆಸ್ತಿ ಆಗೋದರ ಜೊತೆ ಈ ದೇಶದ ಆಸ್ತಿಯೂ ಆಗ್ತಾರೆ. ಹಾಗಾಗಿ ಹೆತ್ತವರಾದ ನೀವು ವಿಶೇಷವಾಗಿ ತಾಯಿಯನ್ನು ಉದ್ದೇಶಿಸಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ವಿಶೇಷವಾಗಿ ನೀವು ಏನು ಮಾಡ್ತಾ ಇದ್ದೀರಿ? ನಿಮ್ಮ ಮಗುವಲ್ಲಿ ಇರ್ತಕ್ಕಂಥ ಜನ್ಮದತ್ತ ಪ್ರತಿಭೆಯನ್ನು ಗುರುತಿಸಿ ಅದನ್ನು ಹೊರಗೆ ತರೋದಕ್ಕೆ ಕೆಲವು ಉದಾಹರಣೆಗಳನ್ನು ತಮ್ಮ ಮುಂದೆ ಇಡೋದಕ್ಕೆ ಅನುಮತಿಯನ್ನು ಬೇಡ್ತಾ ಇದ್ದೇನೆ. ನಮ್ಮ ದೇಶದ ಪ್ರಖ್ಯಾತ ಆಟಗಾರ ಅನಿಲ್ ಕುಂಬ್ಳೆ. ಕುಂಬ್ಳೆಗೆ ಕ್ರಿಕೆಟ್ ಅಂದರೆ ಪಂಚಪ್ರಾಣ. ಟೆಸ್ಟ್ ಮ್ಯಾಚುಗಳಲ್ಲಿ 619 ವಿಕೆಟ್ಗಳನ್ನು ಪಡೆದಾತ. ಆದರೆ ಅವರ ಹೆತ್ತವರು ಹೇಳಿದರು, ಕ್ರಿಕೆಟ್ ನಮ್ಮಂಥವ್ರಿಗಲ್ಲಪ್ಪ,
ನೀನು ಇಂಜಿನಿಯರ್ ಆಗು. ಕ್ರಿಕೆಟರ್ ಆಗಬೇಕು ಅನ್ನೋ ಆಸೆಯನ್ನು ಅದುಮಿಟ್ಟು ಎಂಜಿನಿಯರಿಂಗ್ ಸೇರಿದ, ಎಂಜಿನಿಯರ್ ಆದ. ಆದರೆ ಯಾವತ್ತೂ ಎಂಜಿನಿಯರ್ ಆಗಿ ಕೆಲಸ ಮಾಡಲಿಲ್ಲ. ಯಾಕಂದರೆ ಅವನಲ್ಲಿ ಇದ್ದಂಥ ಸುಪ್ತ ಪ್ರತಿಭೆ ಏನಿತ್ತು ಕ್ರಿಕೆಟ್, ಆ ಕ್ಷೇತ್ರದಲ್ಲಿ